ಕೇಸ್ನಲ್ಲಿ ವಚನಾನಂದ ಸ್ವಾಮೀಜಿ ವಿಚಾರಣೆ ಹಿನ್ನೆಲೆ ಹರಿಹರ ಗ್ರಾಮಾಂತರ ಠಾಣೆಗೆ ಮುತ್ತಿಗೆ ಹಾಕಿದಂತ ಭಕ್ತರ ದಂಡು. ಟ್ರಸ್ಟ್ನವರ ಷಡ್ಯಂತ್ರದಿಂದಾಗಿ ಕೇಸ್ ಆಗಿದೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸುವುದರ ಮೂಲಕ ವಚನಾನಂದ ಶ್ರೀಗಳ ಬೆನ್ನಿಗೆ ನಿಂತಿದ್ದಾರೆ. ಸ್ವಾಮೀಜಿಯನ್ನ ಜೈಲಿಗೆ ಕಳುಹಿಸಿ ಮಠ ಖಾಲಿ ಮಾಡಿಸೋದಕ್ಕೆ ರಣತಂತ್ರ ರೂಪಿಸಿದ್ದಾರೆ ಅನ್ನೋದು ಭಕ್ತರ ಆಕ್ರೋಶ. ಈ ಕೇಸ್ ಶುದ್ಧ ಸುಳ್ಳು. ಸ್ವಾಮೀಜಿ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಲಾಗ್ತಾ ಇದೆ. ನಾವು ಸ್ವಾಮೀಜಿ ಪರ ಇರ್ತೀವಿ, ಮುಂದೆ ಏನಾಗುತ್ತೋ ನೋಡ್ತೀವಿ ಅಂತೇಳಿ ಭಕ್ತರು ಹೇಳಿದ್ದಾರೆ. ಇನ್ನು ಹರಿಹರದಲ್ಲಿ ಲೆಕ್ಕ ಕೊಡಿ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಗೌಡ್ರು ವಾಗ್ದಾಳಿ ನಡೆಸುವುದರ ಮೂಲಕ ವಚನಾನಂದ ಶ್ರೀಗಳ ಬೆನ್ನಿಗೆ ನಿಂತಿದ್ದಾರೆ. ಈಗಾಗಲೇ ವಚನಾನಂದ ಶ್ರೀಗಳನ್ನ ಪೊಲೀಸರು ಕರ್ಕೊಂಡು ಹೋಗಿ 2 ಅವರಿಂದ ತನಿಖೆ ಮಾಡ್ತಾ ಇದ್ದಾರಲ್ಲ, ಈ ವಿಚಾರಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲ ಇಲ್ಲ ಸಲ್ಲದ ಸುಳ್ಳು ಕೇಸ್ಗಳು, ಷಡ್ಯಂತ್ರ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ವಚನಾನಂದ ಶ್ರೀಗಳ ವಿರುದ್ಧ ಈಗಾಗಲೇ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು, ಈ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಭಕ್ತರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಪರಮೇಶ್ವರ ಗೌಡ್ರು ಲೆಕ್ಕ ಕೊಡಿ ಸಮಿತಿಯ ಅಧ್ಯಕ್ಷರೇನಿದ್ದಾರೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ಸ್ವಾಮೀಜಿಯನ್ನ ಜೈಲಿಗೆ ಕಳಿಸಿ ಮಠ ಖಾಲಿ ಮಾಡಿಸೋದಕ್ಕೆ ಅಂತ ಇಲ್ಲಿ ಷಡ್ಯಂತ್ರ ರೂಪಿಸಲಾಗ್ತಾ ಇದೆ. ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಶ್ರೀಗಳನ್ನ ಕರ್ಕೊಂಡು ಹೋಗಿ ಸುಳ್ಳು ಕೇಸ್ ಹಾಕೋದ್ರ ಮೂಲಕ ಅವರನ್ನ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳೋ ಅಥವಾ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತಾನೋ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತೇಳಿ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಪೋಕ್ಸೋ ಪ್ರಕರಣ ಒಂದು ನಾವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಾಗಿತ್ತು. ಇಲ್ಲಿ ಇನ್ನೊಬ್ಬರೇ ಮೆನ್ ಅದಾರ, ವುಮೆನ್ ಇಲ್ಲ. ವುಮೆನ್ ಇದ್ದಿದ್ರೆ ಇವ್ರು ಇನ್ನೂ ಏನೇನು ಷಡ್ಯಂತ್ರ ಮಾಡ್ತಿದ್ರೇನೋ ಅದು ಅವ್ರಿಗೆ ಗೊತ್ತದ, ನಮಗೆ ಗೊತ್ತಾಗಲ್ಲ. ಈ ಷಡ್ಯಂತ್ರ ಮಾಡೋರಿಗೆ ಇದೆಲ್ಲವೂ ಗೊತ್ತಾಗೈತೈತಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಅವರೆಲ್ಲ ಏನೇ ನಮ್ಮೊಟ್ಟಿಗೆ ಗುರುಗಳೊಟ್ಟಿಗೆ ಯಾವುದೇ ರೀತಿಯ ಹೋರಾಟಕ್ಕೆ ಬಂದರೂ ನಾವೆಲ್ಲದಕ್ಕೂ ತಯಾರಾಗಿದ್ದೇವೆ. ಸತ್ಯಕ್ಕೆ ಜಯ ಸಿಗ್ತೈತಿ ಅನ್ನೋದು ನಮಗೆ 100ಕ್ಕೆ 100 ನಂಬಿಕೆ ಐತಿ. ನಾವು ನ್ಯಾಯವಾಗಿ, ಸತ್ಯವಾಗಿ, ನಿಷ್ಠುರವಾಗಿ ಹೋರಾಟ ಮಾಡ್ತಾರೆ. ಇವತ್ತೆಲ್ಲ ದುಡ್ಡು ತಿಂದು ಏನೆಲ್ಲ ಮಾಡ್ಬೇಕಾದ್ರೆ ಮಾಡಿ ಆರಾಮ್ ಎ ಸಿ ರೂಮ್ನಾಗ ಅದಾರೆ.